ಪಾಪಗೂ ಮಜೆ ಕಲ್ಲು ಕೆಳಕ್ಕೆ ಬಿದ್ದಾಗಿ ಸ್ವಲ್ಪ ಸೋಕಿ ಮೂಳೆ ಡ್ಯಾಮೇಜ್ ಆಗೋದೇನು ರುಕ್ಕಿರ್ಬೇಟಂದು ನನ್ನ ಗಂಡ ಮಳವಳಿಗೆ ಕರ್ಕೊಂಡೋಗಿ ತೋರ್ಕೊಂಬಂದು ದಿನ ಇಂಗ್ಲೇಸನ್ ಮಾಡಿಸ್ಕೊಬಂದು ಪುನಃ ಅವರು ಮಂಡ್ಯಕ್ಕೆ ಬರ್ಕೊಟ್ಟು ಅವ್ರು ಕರ್ಕೊಂಬಂದು ಕ್ಷಣದಲ್ಲಿ ಗುರುವಾರ ದಿನ ಆಪ್ರೇಷನ್ ಮಾಡಿ ಅಡುಗೆ ಕೊಟ್ಟವ್ರೆ ಅಂತ ನನ್ನ ಮಗಳು ಮಾತಾಡಿದ್ಲು. ಅಮ್ಮ ನಾನು ಚೆಂದಾಗ ನೀನು ಚೆಂದಾಗಿ ಊಟ ಮಾಡಮ್ಮ ಅಂದ್ಲು. ಅಮ್ಮ ನಾನು ವಿಡಿಯೋ ಕಾಲ್ ನೋಡು ಅಂದರೆ ಸರಿಯಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ನಾನು ಶುಕ್ರವಾರ ದಿನ ಬಂದು ಮಧ್ಯಾಹ್ನಕ್ಕೆ ಅಯ್ಯೋ ನನ್ನ ಮಗಳು ಮನಗಿರೋದು ನೋಡಿ ನನಗೆ ಆಘಾತ ಆಗಿ ಕಣ್ಣೀರು ಸುರಿದು ಅಯ್ಯಮ್ಮ ನೀನು ಅಳಬೇಡ ನೀನು ಅಂತ ಕಣ್ಣೀರು ಸೀಟು ನನ್ನ ಮಗಳು ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಶನಿವಾರ ಬರ್ತೀನಿ ಅಂತ ಮಾತಾಡ್ದ. ಅಮ್ಮ ನೀನು ನನಗೆ ಅನ್ನ ಉಣಿಸು ಅಂತ ಅನ್ನವ ಉಣಿಸ್ಕೊಂಡ್ಲು, ನೀನು ಕುಡಿಸಿ ಗುಳಿಗೆನೂ ಕೊಟ್ಟಿಯೇ ನೋಯ್ತದೆ ಎಂದಕ್ಕೆ ಇಷ್ಟು ಒಂದು ಬಾಟ್ಲ ಹಾಕಿದ್ರು. ಅಮ್ಮ ನೀನು ಹೋಗಮ್ಮ ನಾನು ಚಂದಗವನಿ ಅಂತ ನನ್ನ ಮಗಳು ನನಗೆ ಮುತ್ತು ಕೊಟ್ಟು ಬಾಯ ಮಾಡಿ ಕಳ್ಸದ್ಲು. ಓದಟ್ಟಿಗೆ ಫೋನ ಮಾಡು ಅಂದ್ಲಲ್ಲೋ. ಅಯ್ಯೋ ರಾತ್ರಿ ಹೊತ್ತಿಗೆ ಫೋನ ಮಾಡೋದಕ್ಕೆ ಅಮ್ಮ ಹೊಸಿ ನೋವು ಕಣಮ್ಮ ಚೆನ್ನಾಗವನಿ ಅಂದ. ಶುಕ್ರವಾರ ದಿನ ಚಂದಂಗವನಿ ನಾನು ಶನಿವಾರ ದಿನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕಾನ್ವೆಂಟ್ಗೆ ಸೋಮವಾರ ದಿನ ಅಡ್ಮಿಷನ್ ಆಯ್ತೀನಿ ಅಂತ ನನ್ನ ಮಗನ ನನಗೆ ಚೆಂದಾಗಿ ಮಾತಾಡಿ ಈಗ ಹಿಂಗೆ ಆಯ್ತಲ್ಲೋ. ಎಷ್ಟು ಸಾವಿರದ್ದು ಟ್ಯೂಬ್ ಕೊಟ್ರುವೆ ನಮಗೆ ಬೇರೆ ಕಡೆ ಬರ್ಕೊಡಿ ಅಂತ ನಾನು ಮನೇಲೆ ಬಡ್ಕೊಂಡ್ರು ಇಲ್ಲೇ ಕ್ಯೂರ್ ಆಯ್ತದೆ ಎಲ್ಲಿಗೂ ನಾವು ಬರ್ಕೊಡೋದಿಲ್ಲ ಅಂತ ಡಾಕ್ಟ್ರು ನಮಗೆ ಹಿಂಗೆ ಮೋಸ ಮಾಡಿದ್ರಲ್ಲೋ. ನನಗೆ ಫೋನ ಮಾಡಿದ್ರೆ ಯಾರು ನನಗೆ ಹೇಳ್ದರಿ 7 ಗಂಟೆಲಿ ನನಗೆ ನಾವು ಹೇಳಿದ್ರು ನನ್ನ ಮಗಳು ಅಯ್ಯೋ ಮಗ ಹಿಂಗಾಗಿದಂತೆಂದು ಡಾಕ್ಟ್ರು ಮುಂಚೆ ಹಂಗೆ ಆಯಿತು. ಇಲ್ಲಿ ಸರಿಯಾಗಿ ಎಚ್ಚರಿಕೆ ನೋಡ್ಕೋದಿಲ್ಲ. ಕ್ರಮ ವಹಿಸಿ ನೋಡಿದ್ರೆ ನನ್ನ ಮಗಳು ಈ ಸ್ತ್ರೀ ಮನೆಗೆ ತಿರ್ನಿಲ್ಲೋ. ನನ್ನ ಒಬ್ಬಳೆ ಮಗಳಲ್ಲೋ, ನನಗೆ ಇನ್ನೂ ಮಕ್ಕಳಿಲ್ವಲ್ಲೋ. ನನ್ನ ಮಗಳ ತಂದ್ಕೊಡ್ರಪ್ಪ, ಅವ್ರಿಗೆ 1 ಕೋಟಿ ನಾನೇ ಕೊಡ್ತೀನಿ. ನನ್ನ ಚಿಂದಂತ ಮಗಳ ಕರ್ಕೊಂಡ್ ಕೊಡ್ರಪ್ಪ. ನನ್ಗೆ ಅಂತ ಚೆನ್ನಾಗಿ ಮಾತಾಡಿ ಅಂತ ಬಾಯ ಮಾಡಿದ್ಲಲ್ಲೋ. ಅಯ್ಯೋ ನನ್ನ ಸಾನ್ವಿ 7 ವರ್ಷದ ಮಗುವಿನ ಸಾವಾಗಿದೆ. 29ನೇ ತಾರೀಕು ಮಗು ಆಸ್ಪತ್ರೆಗೆ ಬಂದಿದೆ. ಕಾಲು ಬಲ ತುದಿಯ ಒಂದು ಫ್ರ್ಯಾಕ್ಚರ್, ಒಂದು ಕಿರು ಬೆರಳ ಹತ್ರ. ಅದಕ್ಕೆ ಆಪರೇಷನ್ ಮಾಡಿದ್ದಾರೆ. ಆಪರೇಷನ್ ಮಾಡಿದ ಮೇಲೆ ತಕ್ಷಣ ಅವರು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಆ ಮಗುವಿಗೆ ವಾಮಿಟ್ ಶುರುವಾಗಿದೆ. ನಂತರದಲ್ಲಿ ಡಾಕ್ಟರ್ ಸಲಹೆ ಮೇಲೆ ಇಂಜೆಕ್ಷನ್ ಕೊಟ್ಟರು ಅಂತೇಳಿ ಮಾಹಿತಿ ಇದೆ. ಅದಾದ ಮೇಲೆ ಮಗು ಕ್ರಮೇಣ ಕೋಮಾ ಸ್ಟೇಜಿಗೆ ಹೋಗಿದೆ, ಪ್ರಜ್ಞೆ ಇಲ್ಲ ಅಂತ.
ಪೇರೆಂಟ್ಸು ಸಂಬಂಧಪಟ್ಟವ್ರು ತಿಳಿಸಿದ್ದಾರೆ. ಅಲ್ಲಿಂದ ICU ಕರ್ಕೊಬಂದವ್ರೆ, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಬೆಳಿಗ್ಗೆ ನಾವು ಕೂಡ ಭೇಟಿ ಮಾಡಿದ್ವಿ. ಡಾಕ್ಟ್ರು ಒಳಗಡೆ ಏನು ಬಿಟ್ಟಿಲ್ಲ, ಅವರು ಪೇರೆಂಟ್ಸ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಡೆಂಗ್ಯೂ ಟೆಸ್ಟ್ ಆಗಿದೆ, ಪ್ಲೇಟ್ಲೆಟ್ಸ್ ಕೊಟ್ಟಿದ್ದೀವಿ, ಮತ್ತೊಂದು ನಾವು ತರಿಸ್ಕೊತಾ ಇದ್ದೀವಿ ಅಂತ ಹೇಳಿದ್ರು. ಟ್ರೀಟ್ಮೆಂಟ್ ನಡೀಲಿ, BP ಕೂಡ ಸ್ಟೇಬಲ್ ಆಗ್ತಿದೆ ಅಂತ ಹೇಳಿದ್ರು. ಸರಿ, ಅದಾದಮೇಲೆ ಟ್ರೀಟ್ಮೆಂಟ್ ನಡೀಲಿ ಅಂತೇಳಿ ಪೇರೆಂಟ್ಸ್ಗೂ ನಾವು ಸಾಂತ್ವನ ಹೇಳಿ ಬಂದ್ವಿ. ಅವರು ಆತಂಕದಲ್ಲಿದ್ದರು. ಕೊನೆಗೆ ರಾತ್ರಿ 10ವರೆಗೆ ಪೊಲೀಸ್ನವ್ರನ್ನ ಅವ್ರು ಕರ್ಸ್ಕೊಂಡಿದ್ದಾರೆ. ಡೆತ್ ಆಗಿದೆ ಅಂತ ಯಾರಿಗೆ ಹೇಳಬೇಕು? ಪೇರೆಂಟ್ಗೆ ಹೇಳಬೇಕು ಫಸ್ಟು. ಅವರು ಮುನ್ನೆಚ್ಚರಿಕೆಗೆ ಪೊಲೀಸ್ನವ್ರನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ವೈದ್ಯರು ಪ್ರಾರಂಭದಿಂದಲೂ ಮಗುವಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಆಪರೇಷನ್ ಆದಮೇಲೆ ಏನು ಮುತುವರ್ಜಿ ವಹಿಸಬೇಕಾಗಿತ್ತೋ, ಕಾಳಜಿ ವಹಿಸಬೇಕಾಗಿತ್ತೋ, ಎಚ್ಚರಿಕೆಗಳನ್ನ ತಗೋಬೇಕಾಗಿತ್ತೋ, ಆಪರೇಷನ್ ಮೊದಲು ನಂತರ ಆ ಎರಡೂ ಕೂಡ ನೆಗ್ಲಿಜೆನ್ಸಿ ಆಗಿದೆ, ವೈಫಲ್ಯ ಆಗಿದೆ. ಹಾಗಾಗಿ ಆ ಡಾಕ್ಟ್ರುಗಳು ವಜಾ ಆಗಬೇಕು. ಮಿಮ್ಸ್ನ ಅವ್ಯವಸ್ಥೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಮಿಮ್ಸ್ನ ನಿರ್ದೇಶಕರು ಮತ್ತು ಮಿಮ್ಸ್ ಅಧೀಕ್ಷಕರು ಇವರ ವೈಫಲ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಅವರು ಕೂಡ ವಜಾ ಆಗಬೇಕು. ಏಕೆಂದರೆ ಇಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ, ಜೊತೆಗೆ ಬದ್ಧತೆ ಇಲ್ಲ. ಕೊನೆಗೆ ಇಲ್ಲಿ ಬರುವಂಥ ಜೀವಗಳಿಗೆ ಬೆಲೆ ಇಲ್ದಂಗಾಗಿದೆ. ಎಲ್ಲ ಪ್ರೈವೇಟ್ ಪ್ರಾಕ್ಟೀಸ್ಗಳು ಜಾಸ್ತಿ, ನಿಷ್ಠೆ ಇಲ್ಲ, ಕರ್ತವ್ಯ ಜವಾಬ್ದಾರಿಗಳಿಲ್ಲ. ಸೊ ಹಾಗಾಗಿ ಈ ಥರದ ಒಂದು ಲೋಪಗಳಾಗ್ತಾ ಇದೆ. ಆಪರೇಷನ್ ಮಾಡಿದವರು ಮಾಡುವ ಮೊದಲು ಏನು ಸ್ಟೇಬಲ್ ಇತ್ತು ಮಗು, ನಂತರದಲ್ಲಿ ಹೇಗಿದೆ, ಅದರ ಎಚ್ಚರಿಕೆಯನ್ನು ಯಾರು ವಹಿಸಬೇಕು? ವೈದ್ಯರೇ ವಹಿಸಬೇಕು. ಆದರೆ ಇಲ್ಲಿ ಲೋಪ ಆಗಿರೋದ್ರಿಂದ ಮೆಡಿಕಲ್ ನೆಗ್ಲಿಜೆನ್ಸಿ ಕೇಸ್ ಆಗಬೇಕು, ಅವ್ರ ಮೇಲೆ ಕ್ರಮಗಳಾಗಬೇಕು. ಸೆಕ್ಷನ್ 36, 336, 337, 338 ಹಾಗೆಯೇ 334A ಪ್ರಕಾರ ಅವ್ರ ಮೇಲೆ ಸರ್ಕಾರ ವಜಾ ಮಾಡಬೇಕು. ಆರೋಗ್ಯ ಮಂತ್ರಿಗಳು ಬರಬೇಕು, ಉಸ್ತುವಾರಿ ಮಂತ್ರಿಗಳು ಬರಬೇಕು. ಸಂಬಂಧಪಟ್ಟ DC ಅವರು ಈಗ ಫೋನ್ ಮಾಡಿದರು, ನಾನು ಬೆಂಗಳೂರಲ್ಲಿದ್ದೀನಿ, ಬರೋಕ್ಕೆ ನಾನು ನಿನ್ನೆ ಬಂದಿದ್ದು, ಒಂದು ಮೀಟಿಂಗ್ ಇತ್ತು ಅಂತೇಳಿ. ಉಸ್ತುವಾರಿ ಕೂಡ ಅವರು ಕೂಡ ಹೊರಗಡೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಮ್ಮ ಪ್ರಶ್ನೆ ಅದಲ್ಲ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂದರೆ ಉನ್ನತ ಅಧಿಕಾರಿಗಳು ಬರಬೇಕು, ಬಂದು ಅವ್ರ ಮೇಲೆ ಕ್ರಮ ತಗೋಬೇಕು. ಮಗು ಜೀವ ಹೋಗಿದೆ, 7 ವರ್ಷದ ಮಗು, ನಾರ್ಮಲ್ ಇದ್ದಂಥ ಮಗು, ಒಂದು ಸಣ್ಣ ಮೈನರ್ ಆಪರೇಷನ್ಗೆ ಜೀವ ಹೋಗುತ್ತೆ ಅಂತ ಹೇಳಿದ್ರೆ ಯಾರು ಹೊಣೆ? ಇದಕ್ಕೆ ಮಿಮ್ಸ್ನ ಆಡಳಿತವೇ ಹೊಣೆ, ಮಿಮ್ಸ್ನ ಕರ್ತವ್ಯವೇ ಹೊಣೆ ಆಗ್ತದೆ. ಸೊ ಹಾಗಾಗಿ ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದರೂ ಬರಬೇಕು. ಅವರು ಬೆಂಗಳೂರೇನು ಮಹಾನ್ ದೂರ ಅಲ್ಲ. ಇವತ್ತೆಲ್ಲ ಹೈವೇ ಮಾಡ್ಕೊಂಡಿದ್ದಾರೆ, 1.5 ಗಂಟೆಯಲ್ಲಿ ಇಲ್ಲಿ ಬಂದು ಇಳಿಬೋದು. ಹಾಗಾಗಿ ಬೆಂಗಳೂರಲ್ಲಿರುವ ಅಧಿಕಾರಿಗಳಾಗಲಿ, ಬೆಂಗಳೂರಲ್ಲಿರುವ ಉಸ್ತುವಾರಿ ಆಗಲಿ, ಆರೋಗ್ಯ ಮಂತ್ರಿ ಆಗಲಿ ಬರಲಿಕ್ಕೆ 2 ಅವರ್ ಬೇಕಾಗುತ್ತೆ. ಬರಲಿ, ತೊಂದರೆ ಇಲ್ಲ, ನಾವು ಕಾಯ್ತೇವೆ. ಮಗು ಜೀವ ಹೋಗಿದೆ, ನ್ಯಾಯ ಸಿಗಬೇಕು, ಅದಕ್ಕೆ ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು. ಜೊತೆಗೆ ಸಂಬಂಧಪಟ್ಟ ನಿರ್ಲಕ್ಷ್ಯ ಮಾಡಿದ ಎಲ್ಲರ ಮೇಲೂ ಕ್ರಮ ಆಗಬೇಕು, ವಜಾ ಮಾಡಬೇಕು. ಇದು ನಮ್ಮ ಆಗ್ರಹ. ಈಗ ಅವರು AC ಅವ್ರನ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ, DC ಅವರು. ಸಂಬಂಧಪಟ್ಟವರೆಲ್ಲರೂ ಇಲ್ಲಿ ಬಂದು ಉತ್ತರ ಕೊಡಬೇಕು. ಮಕ್ಕಳ ರಕ್ಷಣಾ ಸಮಿತಿ ಏನು ನಿದ್ದೆ ಮಾಡ್ತಾ ಇದೆಯಾ? ಪ್ರತಿ ಸಲ ಮಕ್ಕಳ ಮೇಲೆ ಆದಾಗಲೂ ಅವರು ಯಾವಾಗಲೂ ಎಚ್ಚರಿಸ್ಬೇಕು. ಯಾರು ಬೀದಿಗಿಳಿದು ಹೋರಾಟ ಮಾಡೋರು ಎಚ್ಚರಿಸ್ಬೇಕಾ? ಅವ್ರ ಕೆಲಸ ಏನು? ಅವ್ರು ಸ್ವಯಂ ದೂರು ದಾಖಲು ಮಾಡಬೇಕು. ಮೆಡಿಕಲ್ ನೆಗ್ಲಿಜೆನ್ಸಿ ಆಗಿದೆ, ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಮಕ್ಕಳ ರಕ್ಷಣಾ ಸಮಿತಿ ಮುಂದಾಗಬೇಕು. ಅವ್ರನ್ನ ಅರೆಸ್ಟ್ ಮಾಡಬೇಕು, ಸಮಗ್ರ ತನಿಖೆ ಮಾಡಬೇಕು. ಈ ಒಂದು ಸಾನ್ವಿ ಸಾವಿನ ಪ್ರಕರಣ ಅಂತೇಳಿ ನಮ್ಮೆಲ್ಲ CITU ಇದೆ, ಜನವಾದಿ ಮಹಿಳಾ ಸಂಘಟನೆ ಇದೆ, DSS ಸಂಘಟನೆಗಳಿದ್ದಾವೆ, ರೈತ ಸಂಘಟನೆಗಳಿದೆ, ಎಲ್ಲ ಪ್ರಗತಿಪರ ಸಂಘಟನೆಗಳ ಆಗ್ರಹ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ, ಎಲ್ಲ ಸಂಘಟನೆಗಳ ಆಗ್ರಹ ಏನಂದರೆ ಆ ಸಾವಾಗಿದೆ ಸಾನ್ವಿ. ಅವರ ಅಮ್ಮ ಹೇಳ್ತಾ ಇದ್ದಾಳೆ, ನನ್ನ ಮಗು ಮಾತಾಡ್ತು, ಅನ್ನ ತಿಂತು, ಆಮೇಲೆ ವಾಮಿಟ್ ಮಾಡ್ಕೊಂತು, ಈ ಥರದ್ದೆಲ್ಲ ಆಯಿತು, ಇವತ್ತು ನನ್ನ ಮಗು ಇಲ್ಲ ಅಂತೇಳಿ. ಅವಳು ಕಾನ್ವೆಂಟ್ಗೆ ಹೋಗ್ಬೇಕು ಸೋಮವಾರ ಅಂತ ಅಮ್ಮನ ಹತ್ರ ಹೇಳಿದ್ನಂತೆ. ಅಂದರೆ ಅಂಥ ಪುಟ್ಟ ಮಗು, ಲವಲವಿಕೆಯಿಂದ ಮಗು, ಚಟುವಟಿಕೆಯಿಂದ ಮಾತಾಡಿದಂಥ ಮಗುಗೆ ಏನಾಗಿದೆ? ಯಾರು ಇದಕ್ಕೆ ಹೊಣೆ? ಹಾಗಾಗಿ ಆ ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು. ಓಕೆ,
ಬಾಯಿಗೆ ಸಾವ್ರಿ ಅವಲ್ಲಿ ಬಾಯಿಗೆ ಸಾವ್ರಿ ಏನಿಲ್ಲ ಕೈಗೆ ಹಾಕಂದು ಬಾಯಿಗೆ ಸಾವ್ರಿ ಏನು ಸ್ವಲ್ಪ ಸ್ವಲ್ಪ ಹಾಕಿ ಬಾಯಿಗೆ ಸಾವಿರ ಹಂಗೆ ಸಾವಿರ ಹಂಗೆ ಸಾವಿರ ಹಿಂಗೆ ಏನು ಆಯ್ತು ಮಗು ಡೆಲಿವರಿ ಆಯಿತು ಯಾರು ಅಳ್ಬೇಡ್ರಿ ಸ್ವಲ್ಪ ಸಮಾಧಾನ ತಗೊಳ್ರಿ ನಮಗೆ ಮಗುಗೆ ಹಿಂದಿನಿಂದ ಕಿಡ್ನಿ ತೊಂದರೆ ಇದೆ, ಇದು ಶ್ವಾಸಕೋಶ ತೊಂದರೆ ಇದೆ, ಇನ್ನೊಂದು ವೈಫಲ್ಯಗಳು ಏನೇನು ಇದೆ, ನೀನು ಅವೆಲ್ಲಕ್ಕೆ ನಾನೇ ಕಾರಣ ಅಂತ ನೀನು ಸೈನ್ ಹಾಕಪ್ಪ ಅಂತ ನಾನು ಕೇಳಿದ್ರು.
ಯಾರು ಚೇತನ್ ಸಾರು. ಚೇತನ್ ಬಂದು ಸೈನ್ ಹಾಕ್ಪ ಅಂತಂದ್ರು. ನಮ್ದು ಅವ್ರು ಬೇರೆ ಡಾಕ್ಟ್ರ್ ಕಳ್ಸಿದ್ರು ಒಬ್ರು. ನಾನು ಬರಲ್ಲ ಬರ್ತೀನಿ ನಡ್ರಪ್ಪ ನೋಡ್ತೀನಿ ಪೇಪರ್ ನೋಡ್ಬಿಟ್ಟು ಆಮೇಲೆ ಹಾಕ್ತೀನಿ ಅಂತಂದೆ. ಆಮೇಲೆ ಅದ್ರ ಪೇಪರಲ್ಲಿ ಕನ್ನಡದಲ್ಲಿ ಬರ್ದವ್ರ. ಕನ್ನಡದಲ್ಲಿ ಬರ್ದ್ಬಿಟ್ಟು ನೀವು ಹಾಕಿತ್ತು ನೋಡಿ ಓದ್ಬಿಟ್ಟು ನಮ್ಮ ಸೈನ್ ಮಾಡಪ್ಪ ಅಂತಂದ್ರು. ಸರ್ ಇದು ನಮ್ಮ ಹುಡುಗಿಗೆ ಚೆನ್ನಾಗಿ ಕರ್ಕೊಬಂದು ಚೆನ್ನಾಗಿ ಆಪರೇಷನ್ ಮಾಡಿ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಅವಳೆ. ನನ್ನ ಮಗಳಿಗೆ ಕಿಡ್ನಿಯಲ್ಲಿ ಫೇಲ್ ಆಗಿದ್ದಾವೆ ಸರ್. ಕಿಡ್ನಿ ಶ್ವಾಸಕೋಶ ಎಲ್ಲಿ ಫೇಲ್ ಆಗಿದೆ ಸರ್. ಏನಾಗಿದೆ ಸರ್ ಈಗ ನೀವು ಆ ಥರ ಸೈನ್ ಹಾಕಿ ಅಂತ ಹೇಳ್ತಿದ್ದಲ್ಲ, ಯಾವ ರೀತಿಲಿ ಹಾಕೋ ನಾವು? ಯಾಕೆ ಹಾಕೋ ಸೈನಾ ಅಂದ್ರೆ ಹಾಕಲ್ರ ಅಂದರು. ಹಾಕೋದಿಲ್ಲ ಸರ್. ಯಾಕೆ ಹಾಕುದಿಲ್ಲ ಅಂದರು. ನಾವು ಹಾಕುದಿಲ್ಲ ಅಂದ್ರೆ ನೀವು ಮಗುಗೆ ಏನು ಟ್ರೀಟ್ಮೆಂಟ್ ಕೊಡಲ್ಲ ಅಂದರು. ಅದೆಲ್ಲಪ್ಪ ಕೊಡ್ತೀವಿ ನಾವು. ನಮ್ಗೇನು ಇದು ರೂಲ್ಸ್ ಹಂಗಿದೆ ಕೊಡ್ಬೇಕು ಅವರು. ರೂಲ್ಸ್ ಇದೆಯಾ? ರೂಲ್ಸ್ ಇದ್ಮೇಲೆ ನಿಮ್ಮ ಹಂಗೆ ಮಾಡಿ ನಾವು ಮಾಡೋದು ನಾವು ಗೊತ್ತು ನಾವು ಮಾಡ್ತೀವಿ ಅಂತ. ಎಷ್ಟೊತ್ತಲ್ಲಿ ಕೇಳಿದಾಗ ನಿನ್ನೆ ಒಂದು ಅಂದಾಜು ಒಂದು ಎರಡೂವರೆ ಆಗಿರ್ಬೋದು. ಡಾಕ್ಟ್ರು ಚೇತನ್ ಡಾಕ್ಟ್ರು. ಆಮೇಲೆ ಯಾರು ಬೇರೆ ಸಂಪರ್ಕಿಸಿದ್ರು ಬಂದು ನಿಮ್ಮನ್ನ? ಇನ್ನು ಪುನಃ ಬಂದು ಈ ನೈಟ್ ಎಲ್ಲ ಬಂದು ಸೈನ್ ಹಾಕಪ್ಪ ಮಗು ಇದು ಮಾಡ್ಕೊಡ್ತೀವಿ ಎತ್ಕೊಡ್ತೀವಿ ಅಂದರು. ನಾವು ಸೈನ್ ಹಾಕಿಲ್ಲ. ಮಗು ಯಾಕೆ ಎತ್ಕೊಡ್ತೀವಿ ನೀವು? ಮಗು ನೀವು ಯಾಕೆ ಎತ್ಕೊಡ್ತೀವಿ ಸೈನ್ ಹಾಕೋಕೆ? ನಾವು ಹಾಕಲ್ಲ. ಫಸ್ಟು ನಮ್ಗೆ ಅದಕ್ಕೆ ನ್ಯಾಯ ಬೇಕು. ನ್ಯಾಯ ದೊರಕಿಸ್ಕೊಡಿ. ನಮ್ಮ ಮಗುಗೆ ಜೀವ ಕೊಡಿ. ನಾನು ಸೈನ್ ಹಾಕ್ತೀವಿ ಅಂದ್ಬಿಟ್ಟು ನಾನು ನ್ಯಾಯ ಹಾಕಿಲ್ಲ. ನಿನ್ನೆ ಬಂದು ರಾತ್ರಿ ಸಾಯಂಕಾಲ ಗಂಟೆ ಇಲ್ಲೇ ಸುಮಾರು 10 ಗಂಟೆ 12-1 ಗಂಟೆ ಡಾಕ್ಟ್ರ್ ಇಲ್ಲೇ ಇದ್ದು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಸಾನ್ವಿ ಅಂತೇಳಿ 7 ವರ್ಷದ ಮಗಳು ಕಳೆದ ಒಂದು ಭಾನುವಾರ ಮನೆಯಲ್ಲಿ ಒಂದು ಟೈಲ್ಸ್ ಕೆಲಸ ಮಾಡ್ತಾ ಇರುವಾಗ ಮಗುವಿಗೆ ಆ ಟೈಲ್ಸ್ ಬಿದ್ದು ಕಾಲಿಗೆ ಸ್ವಲ್ಪ ಗಾಯ ಆಗಿರ್ತದೆ. ಅದಾದ ನಂತರದಲ್ಲಿ ಆ ಮಗುವನ್ನು ಮಳವಳ್ಳಿ ಆಸ್ಪತ್ರೆಗೆ ತೋರಿಸಿರ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹಿತ ಕಮ್ಮಿ ಆಗಲಿಲ್ಲ ಅಂಥೇಳಿ ಕಳೆದ ಗುರುವಾರ ಇಲ್ಲಿ ಮಿಮ್ಸ್ ಆಸ್ಪತ್ರೆಗೆ ಆ ಮಗುವನ್ನು ಹೆಚ್ಚಿನ ಚಿಕಿತ್ಸೆಗೆ ದಾಖಲು ಮಾಡಿರ್ತಾರೆ. ಆವತ್ತೇ ಆ ಮಗುವಿಗೆ ಒಂದು ಸರ್ಜರಿ ಮಾಡಿ ನಂತರ ವಿವಿಧ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಗುವಿಗೆ ಸ್ವಲ್ಪ ಸೀರಿಯಸ್ ಆಗಿ ಸಂಜೆ ಹೊತ್ತು ICUಗೆ ಶಿಫ್ಟ್ ಮಾಡಿ ಅಲ್ಲಿ ರಾತ್ರಿ ಹೊತ್ತು ಮಗುವಿಗೆ ಒಂದು ಸಾವು ಆಗಿದೆ. ಈ ಒಂದು ಸಂಬಂಧಪಟ್ಟಂತೆ ಪೋಷಕರು ಈ ಮಗುವಿಗೆ ವೈದ್ಯರ ಒಂದು ನಿರ್ಲಕ್ಷ್ಯದಿಂದ ಒಂದು ಸಾವಾಗಿದೆ. ಸರಿಯಾದ ರೀತಿಯಿಂದ ಚಿಕಿತ್ಸೆ ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ. ಹೀಗಾಗಿ ನಮಗೆ ಅವರ ಮೇಲೆ ಒಂದು ದೂರಿದೆ ಅಂಥೇಳಿ ನಿನ್ನೆ ರಾತ್ರಿ ಸಹಿತ ಪೋಷಕರು ನಮಗೆ ತಿಳಿಸಿದರು. ಮತ್ತು ಇವತ್ತು ಬೆಳಗ್ಗೆ ಸಹಿತ ಹಲವಾರು ಸಂಘಟನೆಯವರು ಸಹಿತ ಮತ್ತು ಮಗುವಿನ ಪೋಷಕರು ಎಲ್ಲ ಸೇರಿ ಈ ಒಂದು ಮಿಮ್ಸ್ ಕಚೇರಿ ಮುಂದೆ ಪ್ರತಿಭಟನೆ ಸಹಿತ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಾನು ಸಹಿತ ಸ್ಥಳಕ್ಕೆ ಬಂದು ಮತ್ತು ಹಿರಿಯ ವೈದ್ಯಾಧಿಕಾರಿಗಳ ಜೊತೆ ಸಹಿತ ಮಾತಾಡಿದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳವ್ರ ಜೊತೆ ಸಹಿತ ಮಾತಾಡಿದ್ದೀವಿ. ಮಗುವಿಗೆ ಸಾವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ನಾವು ಮಾತಾಡಿದ್ದೀವಿ. ಈಗಾಗಲೇ ನಾವು ನಿರ್ಧರಿಸಿದಂತೆ ಮಗುವಿನ ಒಂದು ಪೋಸ್ಟ್ ಮಾರ್ಟಮನ್ನು ಮೈಸೂರಿನ KR ಆಸ್ಪತ್ರೆಗೆ ಮಾಡಿ ಅಲ್ಲಿಂದ ಹೆಚ್ಚಿನ ವರದಿಯನ್ನು ಪಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಅದರ ಜೊತೆಗೆ ಈ ಒಂದು ಸಾವಿಗೆ ಕೆಲವೊಂದು ವೈದ್ಯರು ಮತ್ತು ಆರ್ಥೋಪೆಡಿಷಿಯನ್ ಇರ್ಬೋದು, ಬೇರೆ ಬೇರೆ ವೈದ್ಯರ ಒಂದು ಕಾರಣ ಇದೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದನ್ನು ಸಹಿತ ನಾವು ನಮ್ಮ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ತನಿಖೆಯನ್ನು ನಾವು ಇಂಡಿಪೆಂಡೆಂಟ್ ಆಗಿ ಟೀಮ್ ಆಫ್ ಡಾಕ್ಟರ್ಸ್ ಅವರಿಂದ PM ಮಾಡಿಸೋದಿರ್ಬೋದು ಮತ್ತು ಮೆಡಿಕಲ್ ಬೋರ್ಡ್ನಿಂದ ಒಂದು ಒಪಿನಿಯನ್ ತೆಗೆದುಕೊಂಡು ಯಾವ ಒಂದು ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ ಮತ್ತು ಸಾವಿಗೆ ಏನು ಕಾರಣ ಎನ್ನುವುದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಮುಂದಿನ ವರದಿಯನ್ನು ಸಲ್ಲಿಸ್ತೀವಿ. ಪರಿಹಾರಕ್ಕೂ ಕೂಡ ಆಗ್ರಹಿಸ್ತಿದ್ರು ಸರ್. ಪರಿಹಾರಕ್ಕೆ ಸಹಿತ ಆಗ್ರಹಿಸ್ತಾ ಇದ್ರು. ಈಗ ಈ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಮತ್ತು ಈಗಾಗಲೇ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಸಹಿತ ಮಾತನಾಡಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಮಗುವಿಗೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ಆಗ್ತದೆ ಅಂತೇಳಿ ತಿಳಿಸಿದ್ದಾರೆ. ಅದನ್ನು ಸಹಿತ ಪೋಷಕರಿಗೂ ಸಹಿತ ತಿಳಿಸಿದ್ದೀವಿ. ಅವರು ಸಹಿತ ನಮ್ಮ ಜೊತೆ ಸಹಕಾರ ಮಾಡ್ತೀವಿ ಮತ್ತು ತನಿಖೆಗೆ ಕಂಪ್ಲೀಟಾಗಿ ಸಹಕರಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ FIR ಯಾರ ಮೇಲೆ ಆಗುತ್ತೆ? ಇಲ್ಲ, ಇದು FIR ಡೈರೆಕ್ಟಾಗಿ FIR ಮಾಡೋಕ್ಕೆ ಬರಲ್ಲ. ನಾವು ಇದೊಂದು ಅನುಮಾನಾಸ್ಪದ ಸಾವು ಮತ್ತು ನಿರ್ಲಕ್ಷ್ಯತನದಿಂದ ಸಾವು ಅಂತೇಳಿ ಒಂದು ತೆಗೆದುಕೊಂಡು ಅದಾದಮೇಲೆ ಪೋಸ್ಟ್ ಮಾರ್ಟಮ್ ಆಗಿ ಮತ್ತು ಮೆಡಿಕಲ್ ಬೋರ್ಡ್ನ ಒಂದು ಒಪಿನಿಯನ್ ತೆಗೆದುಕೊಂಡು ಅದ್ರ ಪ್ರಕಾರ ನಾವು ಯಾರು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು. ಈಗ ಅವರು ಒಂದು 4 ಜನ ಡಾಕ್ಟರ್ಸ್ ಆರ್ಥೋಪೆಡಿಷನ್ನು ಮತ್ತು 4 ಜನ ಡಾಕ್ಟರ್ಸನ್ನ ಹೆಸರನ್ನ ಆಯ್ಕೆ ಕೊಟ್ಟಿದ್ದಾರೆ. ಅದೆಲ್ಲನೂ ನಾವು ಪರಿಶೀಲನೆ ಮಾಡ್ತೀವಿ. ಮುಖ್ಯವಾಗಿ ಏನೋ ಒಂದು ವಾರದಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಟ್ಟರು ಮಳವಳ್ಳಿ ಆಸ್ಪತ್ರೆಯಲ್ಲಿರ್ಬೋದು ಮತ್ತು ಇಲ್ಲಿ ಆಸ್ಪತ್ರೆಯಲ್ಲಿರ್ಬೋದು ಏನೇನು ಟ್ರೀಟ್ಮೆಂಟ್ ಕೊಟ್ಟರು ಅನ್ನೋದ್ರ ಬಗ್ಗೆ ಸಹಿತ ಕೇಸ್ ಶೀಟನ್ನು ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಮತ್ತು ಯಾವ ಒಂದು ಮೆಡಿಸಿನ್ ಏನಾದರೂ ಅದಕ್ಕೆ
ರಿಯಾಕ್ಟಿವ್ ಆಯಿತಾ ಅಥವಾ ಏನಾಯಿತು ಅದ್ರ ಬಗ್ಗೆ ಸಹಿತ ನಾವು ಕ್ರಮ ಜರುಗಿಸ್ತೀವಿ. ಇಲ್ಲಿ ಟೀಮ್ ಆಫ್ ಡಾಕ್ಟರ್ಸ್ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ KR ಆಸ್ಪತ್ರೆಯಿಂದ. ಅಲ್ಲಿ ವಿವಿಧ ಒಂದು ತಂಡ ಇರ್ತದೆ, ಒಂದು ವೈದ್ಯರ ತಂಡ, ಎಲ್ಲ ಒಂದು ಆಯಾಮಗಳಲ್ಲಿ ಅವರು ಪೋಸ್ಟ್ ಮಾರ್ಟಮನ್ನು ಮಾಡ್ತಾರೆ. ಬಾಡಿಯಲ್ಲಿರುವ ಕೆಮಿಕಲ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ವಿಸ್ರಾ ಕಲೆಕ್ಷನ್ ಇರ್ಬೋದು, ಪ್ರತಿಯೊಂದನ್ನು ಎಲ್ಲ ಮಾಡಿ FSLಗೆ ಸಹಿತ ಕಳಿಸ್ತಾರೆ. ಅದನ್ನು ಆಧರಿಸಿ ನಾವು ಮುಂದಿನ ಕ್ರಮ ಜರುಗಿಸ್ತೀವಿ. ಇಲ್ಲ PM ಇಲ್ಲ, ಇದು ಮೈಸೂರಿನಲ್ಲಿ, ಮೈಸೂರು KR ಆಸ್ಪತ್ರೆಯಲ್ಲಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.